ಕೇಂದ್ರ ಸರ್ಕಾರ ಮನರೇಗಾ ಯೋಜನೆ ಕೈಬಿಟ್ಟು ವಿಬಿಜಿ ರಾಮ್ಜಿ ಹೆಸರಿನಿಂದ ಯೋಜನೆಯನ್ನ ತರಲು ರೂಪಿಸಿದೆ. ಇದರಿಂದ 3 ತಿಂಗಳಿಂದ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ಕೆಲಸವಿಲ್ಲದೆ ಹೈರಾಣರಾಗಿದ್ದಾರೆ. ಈ ಬಾರಿ ರಾಜ್ಯ ಬಜೆಟ್ನಲ್ಲೂ ಸರ್ಕಾರ ಈ ಯೋಜನೆಗೆ ಯಾವುದೇ ಹಣ ಮೀಸಲಿಟ್ಟಿಲ್ಲ. ಗಂಡ ಹೆಂಡತಿ ಜಗಳಕ್ಕೆ ಕೂಸು ಬಡವಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ಕಲ್ಲೂರು ಮೇಘರಾಜ್ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಕೈಬಿಟ್ಟು ವಿ ರಾಮ್ಜಿ ಯೋಜನೆಯನ್ನು ತರಲಿಕ್ಕೆ ಹೊರಟಿದೆ. ಇದು ಈ ದೇಶದ ಜನತೆಯ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದಂಥ ಕೆಲಸ. ಕೂಡಲೇ ಕೇಂದ್ರ ಸರ್ಕಾರ ಹಿಂದಿನ ಮನರೇಗಾ ಯೋಜನೆ ಏನಿತ್ತಲ್ಲ ಅದನ್ನೇ ಪುನರ್ಸ್ಥಾಪನೆ ಮಾಡಬೇಕು. ಈಗ ಇವರೇನು ಹೇಳ್ತಾರೆ, ಈ ಹಿಂದೆ ಇದ್ದಂತಹ 100 ದಿನಗಳ ಕೂಲಿಯ ಅವಧಿಯನ್ನು 125 ದಿನಕ್ಕೆ ಹೆಚ್ಚಿದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಮತ್ತೇನೇ ಯಾವುದೇ ಸುಧಾರಣೆಗಳನ್ನು ಮನರೇಗಾ ಯೋಜನೆಯಲ್ಲಿ ಜಿ ರಾಮ್ಜಿ ಯೋಜನೆಯಲ್ಲಿ ಇವರು ತಂದಿಲ್ಲ. ಇದು ಜನರನ್ನು ಎಲ್ಲೋ ಒಂದು ಕಡೆ ದಿಕ್ತಪ್ಪಿಸೋದಕ್ಕೆ ಕೆಲಸ. ರಾಮನ ಹೆಸರಿಟ್ಟ ತಕ್ಷಣ ಜನರಿಗೆ, ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ತುಂಬಲ್ಲ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿರ್ತಕ್ಕಂಥದ್ದು ಅತ್ಯಂತ ಘೋರ ಅಪರಾಧ. ಇದನ್ನು ನಾವು ಖಂಡಿಸ್ತೇವೆ, ನಮ್ಮ ಸಂಘಟನೆ ಖಂಡಿಸುತ್ತೆ. ಆಮೇಲೆ ಈ ಕಳೆದ 3 ತಿಂಗಳ ಹಿಂದೆ ವಾರ್ಡ್ ಸಭೆಗಳು ನಡೆದವು. ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತಿಗಳ ವಾರ್ಡ್ ಸಭೆಗಳು ನಡೆದವು. ಆ ನಂತರ ಗ್ರಾಮ ಸಭೆಗಳು ನಡೆದವು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ. ಆ ನಂತರ ಈ ಕ್ರಿಯಾ ಯೋಜನೆ ಮಾಡಲಾಯಿತು. ಅದು ಈಗ ಹಾಲಿ ಗ್ರಾಮ ಪಂಚಾಯತಿಗಳಲ್ಲಿ ಪೆಂಡಿಂಗ್ ಇದ್ದಾವೆ, ಬಾಕಿ ಇದ್ದಾವೆ, ಅನುಮೋದನೆಗೊಳ್ಳದೆ ಬಾಕಿ ಇದ್ದಾವೆ. ಕೇಂದ್ರದ NREG ಲಾಗಿನ್ ಅಥವಾ ಬಿರಾಮ್ಜಿ ಲಾಗಿನ್ನು ಓಪನ್ ಆಗದೇನೆ ಈ ಯೋಜನೆ ಹಳ್ಳ ಹಿಡ್ದಿದೆ. ಇದು ಹೆಂಗೆ ಅಂತ ಹೇಳಿದ್ರೆ, ಹಳ್ಳಿಯಲ್ಲಿ ಒಂದು ಗಾದೆ ಇದೆ. ಈಗ ಹಳ್ಳಿಯಲ್ಲೇನು, ನಗರಗಳಲ್ಲಿ ಒಂದು ವಾಡಿಕೆ ಇದೆ. ಗಂಡ ಹೆಂಡಿರ ಮಧ್ಯೆ ಜಗಳದ ಮಧ್ಯೆ ಕೂಸು ಬಡವಾಯಿತು ಅಂತ. ಇವತ್ತು ಆ ಪರಿಸ್ಥಿತಿ ಈ ಗ್ರಾಮೀಣ ಭಾಗದ ಜನರಿಗೆ ಕಾಡ್ತಾ ಇದೆ. ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಸಮಸ್ಯೆಯನ್ನು ಪರಸ್ಪರ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮನರೇಗಾ ಯೋಜನೆ ಅಥವಾ ಗ್ರಾಮೀಣ ಭಾಗದ ಅಶಿಕ್ಷಿತ ಕೂಲಿ ಕಾರ್ಮಿಕರು ಇವರಿಗೆ ಅವಕಾಶವನ್ನು ಕಸ್ಕೋಬಾರ್ದು, ಅವರಿಗೆ ಅವಕಾಶ ಮಾಡಿಕೊಡಬೇಕು. ಯಾವುದೇ ಕಾರಣಕ್ಕೂ ಮನರೇಗಾ ಯೋಜನೆ ಅಥವಾ ಜಿ ರಾಮ್ಜಿ ಯೋಜನೆಯನ್ನು ರದ್ದು ಮಾಡಬಾರ್ದು, ಕೂಡಲೇ ಅದನ್ನು ಜಾರಿಗೊಳಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇವಾಗ ಈ ಸಾಲಿನ ಬಡ್ಜೆಟ್ನಲ್ಲಿ ಸಿದ್ದರಾಮಯ್ಯನವರು ಈ ಮನರೇಗಾ ಯೋಜನೆಗಾಗಲಿ ಕೇಂದ್ರದ ಮೋದಿ ಸರ್ಕಾರದ ಜಿ ರಾಮ್ಜಿ ಯೋಜನೆಗಾಗಲಿ ಯಾವುದೇ ಹಣವನ್ನು ಬಜೆಟ್ನಲ್ಲಿ ಪ್ರಾವಿಷನ್ ಮಾಡಿಲ್ಲ. ಇದರರ್ಥ ಈ ಎರಡೂ ಯೋಜನೆಗಳಿಗೆ ತಿಲಾಂಜಲಿ ಇರ್ತಕ್ಕಂಥ ಕೆಲಸ ನಡೆದಿದೆ. ಇದರಿಂದ ಗ್ರಾಮೀಣ ಭಾಗದ ವೈಯಕ್ತಿಕ ಕಾಮಗಾರಿಗಳು, ಸಾಮೂಹಿಕ ಕಾಮಗಾರಿಗಳು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. 3 ತಿಂಗಳಿನಿಂದ ಯಾವುದೇ ಈಗಾಗಲೇ ಇಷ್ಟರೊಳಗಡೆ ಬಿರುಸಿನ ಚಟುವಟಿಕೆಗಳು NREGಯಿಂದ ಆಗಬೇಕಾಗಿತ್ತು. ಎಲ್ಲವೂ ಇವತ್ತು ಬಂದಾಗಿಬಿಟ್ಟಿದ್ದಾವೆ, ಸ್ಥಗಿತವಾಗಿದ್ದಾವೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದಕ್ಕೆ ಹೊಣೆ ಆಗ್ತಾರೆ. ರಾಜ್ಯದಲ್ಲಿ NREG ವರ್ಕರ್ಸ್ ಏನಿದಾರಲ್ಲ, ಮ್ಯಾಂಡೇಟ್ಸ್ ಪರವಾಗಿ ಅವರೆಲ್ಲರಿಗೂ ತೊಂದರೆ ಆಗ್ತಾಯಿದೆ.
NRET ಕೂಲಿ ಕಾರ್ಮಿಕರು, ಸಣ್ಣ ಅತಿ ಸಣ್ಣ ರೈತರು, ಹರಿಜನ ಗಿರಿಜನರು